सुमतिभिरनुमेजं शुभ्रकाजं सकाजं सुखमजमनपाजं मुक्त्युपाजं विमाजं गृहजमहममेजं ध्येजमम्नाजगेजं सदजमसदजेजं श्रीसहाजं भजेजम् अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् भवति यदनुभावात् तेडमूकोऽपि वाग्द्वे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च मिथ्यासिद्धान्तदुर्ध्वान्तविध्वंसनविचक्षणः जयतीर्थक्षतरनिर्भासतां नो हृदम्बरे अर्थिकल्पितकल्पोऽयं प्रत्यर्थिगजकेसरि व्यासतीर्थगुरुर्भूजादस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् ಈಗ 11ನೇ ಶ್ಲೋಕ ವಿಶ್ವಾದೀನಾಂ ಶತಾರ್ಥ ಪ್ರವಚನ ಚತುರೋ ದಾನ ಸೂಕ್ತಾರ್ಥವಾದಿ ದಿವ್ಯಜ್ಞಾನ ಪ್ರಕಾಶಿ ಸಕಲ ಜಿದಖಿಲ ಜ್ಞಾವಿಧ ಪ್ರಾಪ್ತರೂಪಃ ಭೀಮೋ ವಾ ಭೀಮಸಂಧಃ ಖಲಕುಲದಮನೆ ಗೀತಿಕಾ ಭಾಷ್ಯಕಾರಿ ಗುರುವರ್ಚೋ ಯಾನುದೀಚೀಂ ಮಮ ಮನಸಿ ಲಸೇತ್ ತೀರ್ಥಶೋಧಿ ಸಮಧ್ವಃ ಈ ಶ್ಲೋಕದಲ್ಲಿ ಮಧ್ವಾಚಾರ್ಯನ ಪ್ರಾರ್ಥನೆ ಮಾಡಿದ್ದಾರೆ. ಮಮ ಮನಸ್ಸಿ ಲಸೇತ್, ಯಾವಾಗ್ಲೂ ನೀವು ನನ್ನ ಮನಸ್ಸಿನಲ್ಲೇ ಇರಿ ಅಂತ, ಹೊಳಿತಾ ಇರಿ ನನ್ನ ಮನಸ್ಸಿನಲ್ಲಿ. ಯಾಕಂದ್ರೆ ಎಲ್ಲಿವರೆಗೂ ಗುರುಗಳು ಮತ್ತೆ ದೇವರು ನಮ್ಮ ಮನಸ್ಸಿನಲ್ಲೇ ಇರ್ತಾರೋ, ಚೆನ್ನಾಗಿ ನಗುಮುಖದಿಂದ ಹೊಳಿತಾ ಇರ್ತಾರೋ, ಆಗ ನಮಗೆ ಕಷ್ಟ ಅನ್ನೋದೇ ಇರಲ್ಲ. ಇವಾಗ ಸುಲಭವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಯಾವ್ದನ್ನ ಓದಿದ್ರು ಇದು ಅರ್ಥ ಆಗಲಿ ಅನ್ನೋ ಭಾವನೆಗೆ ಬರಲ್ಲ. ಯಾಕಂದ್ರೆ ಅವ್ರು ಇದ್ದು ಹೊಳಿಸ್ತಾ ಇರ್ತಾರೆ, ದಿವ್ಯವಾದ ಜ್ಞಾನ ಕೊಡ್ತಾರೆ. ಅಷ್ಟೇ ಅಲ್ಲ, ಯಾವ್ದಾರು ಕಷ್ಟ ಅಂದ್ರೆ ಆ ಕಷ್ಟಗಳನ್ನ ದಾಟಿಸ್ತಾರೆ. ಅದರಿಂದ ಸದಾ ನಮ್ಮ ಮನಸ್ಸಿನಲ್ಲಿ ಮಧ್ವಾಚಾರ್ಯರು ಇರ್ಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಸಾಮಾನ್ಯರ ತೀರ್ಥಶೋಧಿ ಸಮಧ್ವ. ಮಧ್ವಾರು ಅಂತಂದ್ರೆ ಏನರ್ಥ? ತೀರ್ಥಶೋಧಿಗಳು. ಗಂಗಾದಿ ತೀರ್ಥಗಳಿಗೆ ಹೋದ್ರೆ ಆ ಗಂಗಾದಿ ತೀರ್ಥಗಳನ್ನೇ ಶೋಧನೆ ಮಾಡೋರು, ಅಂಥ ಸಮರ್ಥರು. ಅಂತ ತೀರ್ಥಗಳನ್ನೇ ಶುದ್ಧ ಮಾಡೋ ಮಧ್ವರು ನಮ್ಮ ಮನಸ್ಸಿನಲ್ಲಿದ್ರೆ ನಮ್ಮ ಮನಸ್ಸಿನ ಎಷ್ಟು ಶುದ್ಧ ಆಗ್ಲಿಕ್ಕಿಲ್ಲ. ಗಂಗೆಯನ್ನೇ ಉದ್ಧಾರ ಮಾಡೋರು ನಮ್ಮ ಮನಸ್ಸಿಗೆ ಬಂದ್ರೆ ಅಂತ ಈ ರೀತಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಅಷ್ಟೊಂದು ಹೇಗೆ ಮಧ್ವಾಚಾರ್ಯರಿಗೆ ಆ ಶಕ್ತಿ ಅಂದ್ರೆ
ಅವರ ಜ್ಞಾನ ನೋಡಿ, ಆ ಜ್ಞಾನ ಗಂಗೆ ಮುಂದೆ ಎಲ್ಲ ಕಡಿಮೆನೆ. ಯಾಕೆ? ವಿಶ್ವಾದೀನಾಂ ಶತಾರ್ಥ ಪ್ರವಚನ ಚತುರ. ವಿಶ್ವಾದೀನಾಂ, ವಿಶ್ವ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು. ಪ್ರತಿಯೊಂದು ವಿಶ್ವ, ವಿಷ್ಣು, ಇತರ ಅನೇಕ ಶಬ್ದಗಳಿಗೆ, ಅನೇಕ ಅಂದ್ರೇನು? ವಿಷ್ಣು ಸಹಸ್ರನಾಮದ ಅಷ್ಟೂ ನಾಮಗಳಿಗೆ, 1000 ನಾಮಗಳಿಗೆ ಎಷ್ಟು ಅರ್ಥವನ್ನ ಪ್ರವಚನ ಮಾಡಿದ್ದಾರೆ? 100 ಅರ್ಥ. ಪ್ರವಚನ ಚತುರ. 100 ಅಂದ್ರೆ 100 ಅರ್ಥ ಹೇಳಿರ್ತಾರೆ, 100 ಅಂತೂ ಹೇಳಿದ್ದಾರೆ. ಶತ ಅರ್ಥ ಪ್ರವಚನ ಚತುರ. 100 ಅರ್ಥಗಳನ್ನ ಪ್ರವಚನ ಮಾಡೋದಲ್ಲಿ ಚಾತುರ್ಯ ಇದೆ. ಇಂಥ ಜ್ಞಾನಗಂಗೆ ಪಡೆದ ಆಚಾರ್ಯರ ಮನಸ್ಸಲ್ಲಿದ್ರೆ ನಾವೆಷ್ಟು ಶುದ್ಧರಾಗ್ಲಿಕ್ಕಿಲ್ಲ. ಅಷ್ಟೇ ಅಲ್ಲ, ದಾನ ಸೂಕ್ತ ಅರ್ಥವಾದಿ. ದಾನ ಸೂಕ್ತ ಅಂತ ಋಗ್ವೇದದಲ್ಲಿ ಒಂದು ಸೂಕ್ತ ಬರುತ್ತೆ, ಅದರ ಅರ್ಥವನ್ನ ಹೇಳ್ತಾರೆ. ಅದರ ಪ್ರಸಂಗನೆಲ್ಲ ರಾಯರು ಬಿಡಿಸ್ತಾರೆ ಮುಂದೆ. ಇನ್ನು ದಿವ್ಯ ಜ್ಞಾನ ಪ್ರಕಾಶಿ, ಅವ್ರಿಗಿರೋ ಆ ಜ್ಞಾನ ಅಲೌಕಿಕ, ಈ ಜಗತ್ನಲ್ಲಿ ಇರೋರಲ್ಲಿ ಇರಲ್ಲ ಅಂತ ಜ್ಞಾನ. ದೇವತೆಗಳಲ್ಲಿ ಇರತ್ತೆ ಆ ಜ್ಞಾನ, ದೇವತೆಗಳ ಅಧಿಪತಿಯಲ್ಲಿ ಇರುತ್ತೆ. ಆ ಜ್ಞಾನವನ್ನು ತೋರಿಸಿದ್ರು ಈ ಮಧ್ವರಾಗಿ ಇದ್ದಾಗಲೇ. ಸಕಲ ಜಿತ್ ಅಖಿಲ ಜ್ಞಾಭಿಧ. ಸಕಲ ಜಿತ್, ಅವರು ತಮ್ಮ ಜ್ಞಾನವನ್ನ ಹೀಗೆ ವೇದದಲ್ಲಾಗಬಹುದು, ವಿಷ್ಣು ಸಹಸ್ರನಾಮದ ವಿಷಯದಲ್ಲಾಗಬಹುದು, ಪ್ರತಿಯೊಂದು ವಿಷಯದಲ್ಲಿ ತಮ್ಮ ದಿವ್ಯ ಜ್ಞಾನ ತೋರಿಸಿ ಆಗ ತಮ್ಮ ಹತ್ರ ಬಂದ ಎಲ್ಲಾ ವಾದಿಗಳನ್ನ ಗೆದ್ದಿದ್ದಾರೆ. ಸಕಲ ಜಿತ್. ಇಂಥವರು ಏನಂತ ಹೆಸರಿಟ್ಕೊಂಡಿರ್ತಾರೆ, ಎಂಥ ಹೆಸರಿನಿಂದ ಪ್ರಸಿದ್ಧಿಗೆ ಬಂದಿರ್ತಾರೆ? ಅಖಿಲಜ್ಞರು, ಸರ್ವಜ್ಞರು, ಸರ್ವಜ್ಞಾಚಾರ್ಯರು ಅಂತ ಪ್ರಸಿದ್ಧಿಗೆ ಬಂದಿರ್ತಾರೆ. ಅಂತ ಇವರು ಪ್ರತಿವಾದಿಗಳಿಗೆ ಹೇಗಿದ್ರು? ಖಲಕುಲ ದಮನೆ, ಕೆಟ್ಟವರನ್ನ ದಮನ ಮಾಡೋದ್ರಲ್ಲಿ. ಖಲ ಅಂದ್ರೆ ದುಷ್ಟರು, ಅವರ ಕುಲ ಅಂದ್ರೆ ಅವರ ಗುಂಪು, ಅದನ್ನ ದಮನ, ಸೀಳ್ ಹಾಕೋದ್ರಲ್ಲಿ, ಖಂಡಿಸೋದ್ರಲ್ಲಿ ಹೇಗಿದ್ರು? ಭೀಮೋವಾ, ಭೀಮಸೇನ ದೇವರಂತೆ ಇದ್ರು. ಖಂಡಿತ ಅವ್ರಿಗೆ ಹೋಲಿಸ್ಬೇಕು, ಇನ್ಯಾರನ್ನ ಹೋಲಿಸ್ಲಿಕ್ಕೆ ಸಾಧ್ಯ? ಭೀಮಸಂಧ. ಅಷ್ಟೇ ಅಲ್ಲ, ಅವರ ಪ್ರತಿಜ್ಞೆನೂ ಭೀಮ, ಭಯಂಕರವಾದ ಸಂಧ ಪ್ರತಿಜ್ಞೆ ಅವರದು. ಏನು? ನಾನು ಯಾವ ದುಷ್ಟ ಕುಲವನ್ನು ಬಿಡಲ್ಲ ಅಂತ. ಅಂದ್ರೆ ವಾದ ಇಳಿಯೋದು, ಚರ್ಚೆ ಮಾಡಿ ಅವರನ್ನ ಸೋಲಿಸೋದು, ತತ್ವ ಸಿದ್ಧಾಂತವನ್ನ ಅವರಲ್ಲೆಲ್ಲ ಪ್ರತಿಷ್ಠಾಪನೆ ಮಾಡೋದು. ನೋಡಿ, ಇದು ತತ್ವ, ಇದನ್ನ ನೀವು ತಿಳಿಬೇಕು ಅಂತ. ಹಾಗಂತ ಆರ್ಭಟದಿಂದ ಅಲ್ಲ, ಬಹಳ ಸೌಮ್ಯದಿಂದಲೇ ಮಾಡಿದ್ದಾರೆ. ಯಾರು ಆರ್ಭಟ ತೋರಿಸ್ತಾರೋ ಅವ್ರಿಗೆ ಆರ್ಭಟದಿಂದ ಇರ್ತಾರೆ. ಹಂಗೆ ಯಾರು ಹೇಗಿದ್ದಾರೋ ಹಾಗೆ. ಗೀತಿಕಾ ಭಾಷ್ಯಕಾರಿ, ಗೀತಾ ಭಾಷ್ಯವನ್ನ ರಚನೆ ಮಾಡಿದ್ರು, ಗುರುಗಳನ್ನ ಅರ್ಚನೆ ಮಾಡಿದ್ರು. ಉತ್ತರ ದಿಕ್ಕಿಗೆ ಹೋಗಬೇಕು ಅಂತ ಉದೀಚೀಂ ಯಾನ್, ಉತ್ತರ ದಿಕ್ಕಿಗೆ ಹೋಗ್ತಾ ಅಂತ ತೀರ್ಥಗಳನ್ನೆಲ್ಲ ಶೋಧನೆ ಮಾಡ್ತಾ ಇದ್ದ ಆ ಮಧ್ವಾಚಾರ್ಯರು ನನ್ನ ಮನಸ್ಸಿನಲ್ಲಿ ಲಸೇತ್, ಕಾಂತಿ ಭರಿತರಾಗಿ ಇರ್ಲಿ ಸದಾ ಅಂತ. ಈ ತರದ ಪ್ರಾರ್ಥನೆ ನಾವು ವಿಶೇಷವಾಗಿ ಮಾಡ್ಬೇಕು. ಈ ಶ್ಲೋಕ ಅಂತೂ ಪಾರಾಯಣ ಮಾಡ್ಲೇಬೇಕು ದಿವಸ, ಅಂತ ಅದ್ಭುತವಾದ ಶ್ಲೋಕ. ಯಾಕಂದ್ರೆ ದಿವ್ಯವಾದ ಜ್ಞಾನ ಒಂದು ಕೊಟ್ರೆ ಮಧ್ವಾಚಾರ್ಯ ನಮ್ಮ ಮನಸ್ಸಿಗೆ ಬರ್ಲಿ, ಅವರು ನಮ್ಮ ಮನಸ್ಸನ್ನು ಶುದ್ಧ ಮಾಡ್ಲಿ, ನಮ್ಗೆ ಅನುಗ್ರಹ ಮಾಡ್ಲಿ, ನಮ್ಮ ಕಷ್ಟಗಳನ್ನು ದೂರ ಮಾಡ್ಲಿ ಅಂತ ಬಹಳ ಚೆನ್ನಾಗಿದೆ ಪ್ರಾರ್ಥನೆ. ಯಾಕೆಂದ್ರೆ ವೇದದ ಅರ್ಥ, ವಿಷ್ಣು ಸಹಸ್ರನಾಮದ ಅರ್ಥ ಹೇಳುವಂತ ಸಾಮರ್ಥ್ಯ ಇರೋ ಆಚಾರ್ಯ ನಮ್ಮ ಮನಸ್ಸಿಗೆ ಬಂದು ಸ್ಫುರಣೆ ಮಾಡಿದ್ರೆ ಆಯ್ತು. ಇಂತಿಂತ ಅರ್ಥ ಹೀಗಿದೆ ಈ ಸೂಕ್ತಕ್ಕೆ, ಈ ತರ ಅರ್ಥ ಹೇಳ್ಬೇಕು. ವಿಷ್ಣು ಸಹಸ್ರನಾಮ ಶಬ್ದಕ್ಕೆ ಹೀಗರ್ಥ, ಪುರಾಣಗಳಲ್ಲಿ ಬರೋ ಇದಕ್ಕೆ ಈ ಅರ್ಥ ಅಂತೆಲ್ಲ ನಮ್ಮಲ್ಲಿ ಕೂತು ಆಚಾರ್ಯರು ಅನುಗ್ರಹಿಸಿದ್ರೆ ಆಯ್ತಲ್ಲ. ಈಗ ರಾಯರ ವ್ಯಾಖ್ಯಾನ. ವಿಶ್ವಾದೀನಾಂ, ವಿಶ್ವ ಮೊದಲಾದ ಶಬ್ದಗಳಿಗೆ ಅಂದ್ರೆ ಎಲ್ಲಿರೋದಿದು? ಆಗ್ ಬರೀತಾರೆ, ವಿಶ್ವಂ ವಿಷ್ಣುರ್ವಷಟ್ಕಾರ ಇತ್ಯಾದಿ ಸಹಸ್ರನಾಮಗತ ವಿಶ್ವಾದಿ ಪದಾನಾಮಿತ್ಯರ್ಥ. ವಿಶ್ವಂ ವಿಷ್ಣುರ್ವಷಟ್ಕಾರ ಅಂತ ಏನೇನು ಬರುತ್ತಲ್ಲ ಸಹಸ್ರನಾಮದಲ್ಲಿ, ಅಲ್ಲಿರುವಂತಹ ಪ್ರತಿಪದಗಳಿಗೆ ಅಂತ ಅರ್ಥ. ಶತಾರ್ಥ ಪ್ರವಚನ ಚತುರ ಅಂದ್ರೇನು? 100 ಅರ್ಥ ಹೇಳುವಂತಹ ಸಾಮರ್ಥ್ಯ ಅವರಿಗೆ. ಪ್ರವಚನ ಅಂದ್ರೆ ವ್ಯಾಖ್ಯಾನ ಅಂತ ಅರ್ಥ. ಪ್ರವಚನ ಅನ್ನೋ ಶಬ್ದಕ್ಕೆ ವ್ಯಾಖ್ಯಾನ ಅಂತ ಅರ್ಥ. ಅಂದ್ರೆ ಒಂದು ಶಬ್ದವನ್ನು ತಗೊಂಡ್ರೆ ಬಿಡಿಸಿ ವಿಶೇಷವಾಗಿ ಅದಕ್ಕೆ ವಿವರಣೆ ಕೊಡೋದು, ಅಥವಾ ಒಂದು ವಿಷಯದ ಬಗ್ಗೆ ವಿಶೇಷವಾಗಿ ವಿವರಣೆ ಕೊಡೋದು, ಅದನ್ನೇ ಪ್ರವಚನ, ವ್ಯಾಖ್ಯಾನ. ಅಲ್ಲಿ ಕುಶಲಃ ಚತುರಃ, ಬಹಳ ಕೌಶಲ್ಯ ಇತ್ತು. ಇದಮ್ಮ ಆಕೂತಂ ಅಂತ ಹೇಳ್ತಾರೆ. ಇದು ಅಭಿಪ್ರಾಯ ಹೀಗಿದೆ. ಇಲ್ಲೇನಾಯ್ತಂದ್ರೆ ಘಟನೆ, ಯಾವಾಗ ಇವರು ವಿಷ್ಣು ಸಹಸ್ರನಾಮದ ಆ ಒಂದೊಂದು ಪದಗಳ ಅರ್ಥ ಹೇಳಿದ್ದು 100 ಅರ್ಥ ಅಂದ್ರೆ, ಅದು ಪಯಸ್ವಿನಿ ನದಿ ಹತ್ರ ಇರ್ತಾರೆ, ಅಲ್ಲಿ ದೇವಸ್ಥಾನದಲ್ಲಿ ತಂಗಿರ್ತಾರೆ ಯಾರು? ಆಚಾರ್ಯರು. ಆಗ ಈ ವೇದವನ್ನು ಓದೋರು,
ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಷಡಂಗಗಳೇನಿದೆಯಲ್ಲ ಅದನ್ನೆಲ್ಲ ಓದ್ಕೊಂಡು ಬಂದ ಕೆಲವು ಬ್ರಾಹ್ಮಣರು ಇರ್ತಾರೆ. ಅವರೆಲ್ಲ ಜಿಜ್ಞಾಸೆ ಏನ್ ಹೊಂದಿರ್ತಾರೆ ಅಂದ್ರೆ ಈ ಋಗ್ವೇದ ಮಂತ್ರದ ಅರ್ಥ ಏನು, ಈ ಋಗ್ವೇದ ಮಂತ್ರದ ಅರ್ಥ ಏನು, ಈ ತರ ಅನೇಕ ಮಂತ್ರಗಳಲ್ಲಿ ಜಿಜ್ಞಾಸೆ ಇರುತ್ತೆ ಅವ್ರಿಗೆ. ಸಹಜವಾಗಿ ಆಚಾರ್ಯರು ಸಿಕ್ಕಿದ್ದಾರೆ, ಪೂರ್ಣ ಬೋಧರಿದ್ದಾರೆ, ಅಂದ್ರೆ ಪೂರ್ಣ ಪ್ರಜ್ಞಾಚಾರ್ಯರು ಮಧ್ವಾಚಾರ್ಯರಿದ್ದಾರೆ. ಆಗ ಅವರು ಒಂದು ಋಗ್ಮಂತ್ರದ ಅಂದ್ರೆ ಋಗ್ವೇದ ಶಾಖೆಯ ಒಂದು ಸೂಕ್ತಕ್ಕೆ ಅರ್ಥ ಹೇಳಿ ಅಂತ ಕೇಳಿದ್ರಂತೆ, ಅಪ್ರಾಕ್ಷು. ಆಗ ಮಧ್ವಾಚಾರ್ಯರು ಅದನ್ನ ವಿಷ್ಣು ಪರವಾಗಿ ವ್ಯಾಖ್ಯಾನ ಮಾಡಿದ್ರು. ವಸ್ತುತಃ ವೇದ ಮಂತ್ರಗಳಿಗೆ ಅರ್ಥವನ್ನ ಗಮನಿಸಿದ್ರೆ ಅದು ಎಲ್ಲೋ ಕರ್ಮಕಾಂಡದ ಪರ, ಯಜ್ಞಕಾಂಡದ ಪರವಾಗಿ ಅರ್ಥ ಇರುತ್ತೆ. ಅಂದ್ರೆ ಯಾವುದೋ ಯಾಗದಲ್ಲಿ ಈ ಸ್ತೋತ್ರ ಮಾಡಿ, ಈ ತರ ಮಾಡಿ ಅಂತೆಲ್ಲ ಹೇಳುವಂತಹ ವೇದ ಮಂತ್ರ ಮೇಲ್ನೋಟಕ್ಕೆ. ಮಧ್ವಾಚಾರ್ಯರು ವ್ಯಾಖ್ಯಾನ ಮಾಡ್ಲಿಕ್ಕೆ ಕೊಟ್ರೆ ನೀವು ವ್ಯಾಖ್ಯಾನ ಮಾಡಿ ಅಂತ ಎಲ್ಲ ಅಲ್ಲಿರೋ ವಿದ್ವಾಂಸರು, ಇವರು ಅದಕ್ಕೆಲ್ಲ ದೇವರ ಪರವಾಗಿ ಅರ್ಥ ಮಾಡ್ಬಿಟ್ರು. ಆ ಸೂಕ್ತ ದೇವರನ್ನು ಹೇಳ್ತಾ ಇದೆ ಅಂತ ಇವರು, ಬೇರೆಯವರೆಲ್ಲ ಅದಂಗ್ ಸಾಧ್ಯ ಅಂತ. ತದ್ದೃಷ್ಟ ವಿಪ್ರಾಹ ಅನ್ಯಪರತಾ ಮನ್ಯಮಾನ ಪ್ರತ್ಯವದಸ್ತಿದೆ. ಅದನ್ನ ನೋಡಿ ನಾನೀಗ ಇವರು ಬ್ರಾಹ್ಮಣರಿಗೆಲ್ಲ ಅನ್ನಿಸ್ತು, ಆ ವಿದ್ವಾಂಸರಿಗೆ, ಹೌದು ಇದು ವಿಷ್ಣು ಪರವಾಗಿ ಇವ್ರು ಹೇಳ್ತಾ ಇದ್ದಾರೆ, ಆದ್ರೆ ಬೇರೆ ಪರವಾಗಿದೆಯಲ್ಲ ಅರ್ಥ ಅಂತ ಇದ್ರು. ಆಗ ಮಧ್ವಾಚಾರ್ಯ ಅವರ ಸಂಶಯವನ್ನು ಪರಿಹಾರ ಮಾಡ್ಲಿಕ್ಕೆ ಒಂದು ಮಾತನ್ನು ಹೇಳ್ತಾರೆ. ಏನಂತ? ತ್ರಯೋರ್ಥ ಸರ್ವ ವೇದೇಶು ದಶಾರ್ಥ ಸರ್ವ ಭಾರತೆ ವಿಷ್ಣೋರ್ನಾಮ ಸಹಸ್ರಂತು ನಿರಂತರ ಶತಾರ್ಥಕಂ ಅಂತ ಹೇಳ್ತಾರೆ. ಇದರ್ಥ ಇಷ್ಟೇ, ಎಲ್ಲಾ ವೇದಕ್ಕೆ ಮೂರರ್ಥ ಇರುತ್ತೆ, ಒಂದೇ ಅರ್ಥ ಅಲ್ಲ. ನೀವು ಒಂದೇ ಅರ್ಥ ತಿಳ್ಕೊಂಡು ಒದ್ದಾಡ್ತಾ ಇದ್ದೀರಿ, ಅಲ್ಲ, ವಿಷ್ಣು ಪರವಾಗಿ ಅರ್ಥ ಇದೆ. ಮಹಾಭಾರತಕ್ಕೆ ದಶಾರ್ಥ, 10 ಅರ್ಥ, ವಿಷ್ಣು ಸಹಸ್ರನಾಮಕ್ಕೆ 100 ಅರ್ಥ, ನಿರಂತರ ಶತಾರ್ಥ. ಇಷ್ಟು ಹೇಳಿದ ಮೇಲೆ ಬಹಳ ಆಶ್ಚರ್ಯ ಆಯ್ತು. ಅಲ್ಲ, ಬೇರೆ ಅರ್ಥನ ಇದಕ್ಕೆ? 3 ಅರ್ಥ ಇದೆಯಾ? ಬೇರೆ ಅರ್ಥ ಅಂತ ವಿಷ್ಣು ಪರವಾಗಿ ಅರ್ಥ ಮಾಡಿದ್ರೆ ನೀವು ಈ ವೇದ ಮಂತ್ರಕ್ಕೆ, ಹಾಗಾದ್ರೆ ಒಂದು ಕೆಲಸ ಮಾಡಿ, 100 ಅರ್ಥ ಅಂತ ಹಾಗೆ ಹೇಳ್ಬಿಟ್ಟಲ್ಲ. ಈ ಕೆಲಸಲ್ಲಿ ಬೇರೆಯವ್ರ ಮುಂದೆ ಕೊಚ್ಕೊಳ್ಳೋದ್ರಲ್ಲಿ ಏನಾಗ್ಬಿಡುತ್ತೆ, ಇದಕ್ಕೆ ತುಂಬಾ ಇದೆ, ಹಂಗಿದೆ ಹಿಂಗಿದೆ, ಸರಿ ಹೇಳಿ ಅಂತಂದ್ರೆ ವಿಚಾರ ಮಾಡ್ತಾ ಕೊಡೋದು, ಅದು ಸ್ವಲ್ಪ ಆಮೇಲೆ ಹೇಳ್ತೇನೆ ಅಂತ, ಅಥವಾ ಇನ್ಯಾವಲೋ ನೋಡೋಣ ಅಂತ. ಸಮಯ ಇಲ್ದೇ ಇದ್ದಾಗ ಓಕೆ, ಆದ್ರೆ ತುಂಬಾ ಹೇಳ್ಕೊಂಡ್ಬಿಟ್ಟು ಸಮಯ ಇದ್ರು ಎಲ್ಲ ಗೊತ್ತಿದೆ, ಇವ್ರಿಗೆ ಟೈಮ್ ಇದೆ, ಎಲ್ಲ ಗೊತ್ತಿದ್ದು ಇವ್ರು ಹೇಳಿಲ್ಲ ಅಂದ್ರೆ ಹಾಗಾದ್ರೆ ಸುಮ್ನೆ ಹೇಳ್ತಾ ಇದಾರೆ ಇವ್ರು ಅಂತ. ಮಧ್ವಾಚಾರ್ಯ ಹಾಗಲ್ಲ, ಅವ್ರ ಬಗ್ಗೆ ಇವ್ರು ಕೇಳ್ಬಿಟ್ರು. ಯಾಕೆ ಕೇಳಿದ್ರು ಅವಾಗ ಅರ್ಥ ಆಯ್ತು ಅವ್ರಿಗೆ, ಕೇಳಾಯ್ತು. ಹಾಗಾದ್ರೆ ನೀವು ಸಹಸ್ರನಾಮಕ್ಕೆ 300 ಅರ್ಥ ಹೇಳಿ ನೋಡೋಣ ಅಂತ ಕೇಳಿದ್ರು. ಅಷ್ಟು ಹೇಳ್ತಿದಂಗೆ ಶುರು ಮಾಡಿದ್ರು ಮಧ್ವಾಚಾರ್ಯರು. ವಿಶ್ವಂ ವಿಷ್ಣುರ್ ವಷಟ್ಕಾರ, ಒಂದೊಂದೇ ಶಬ್ದಕ್ಕೆ 100 ಅರ್ಥ. ಅಲ್ಲ, ಈ ಅರ್ಥ ಹೇಗ್ ಸಿಗ್ಲಿಕ್ಕೆ ಸಾಧ್ಯ? ನಮಗೂ ಆಶ್ಚರ್ಯ. ಆದ್ರೆ ಆಗ ರಾಯರು ಬರೀತಾರೆ, ಇದನ್ನ ಮಧ್ವ ವಿಜಯ ಟೀಕೆಯಲ್ಲೆಲ್ಲ ಇದೆ, ಅಲ್ಲಿಂದ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಮಧ್ವ ವಿಜಯ ಟೀಕೆ ಬೇರೆ ಬೇರೆ ಕಡೆ ಎಲ್ಲ ವಿಶ್ವ, ವಿಷ್ಣು, ಷಟ್ಕಾರ ಎಲ್ಲ ಶಬ್ದಗಳಿಗೆ ಅರ್ಥ ಅಷ್ಟರ್ಥ ಸಿಗತ್ತೆ, ಅದನ್ನೆಲ್ಲ ತಿಳ್ಕೊಳ್ಳಿ. ಹೀಗೆ ವಿಷ್ಣು ಸಹಸ್ರನಾಮದ ಘಟನೆ ಆಯ್ತು. ಇದು ಇನ್ನೊಂದು ಹಾಗೆ ಆಯ್ತು. ಸ್ಥಳಾಂತರೇ ಕೈಶ್ಚಿದ್ ವಿಪ್ರೈಹಿ, ಬೇರೆ ಸ್ಥಳದಲ್ಲಿ ಕೆಲವು ಬ್ರಾಹ್ಮಣರು ಬಂದ್ರು, ಮಧ್ವಾಚಾರ್ಯನ ಪರೀಕ್ಷೆ ಮಾಡ್ಬೇಕು ಅಂತ ಬಂದ್ರು, ಒಂದ್ ವೇದ ಮಂತ್ರ ಕೊಟ್ರು. ಇದು ಋಗ್ವೇದದಲ್ಲಿ 8ನೇ ಅಷ್ಟಕ 6ನೇ ಅಧ್ಯಾಯ 22ನೇ ವರ್ಗದಲ್ಲಿ ಬರುತ್ತೆ. ಅದನ್ನ ಇಲ್ಲೇ ಕೊಟ್ಟಿದ್ದಾರೆ PDF ನಲ್ಲಿ. ನವ ಉದೇವಾಕ್ಷುಧಮಿದ್ವಧಂ ತದುಹು ಉತಾಶಿತ ಉಪಗಚ್ಚಂತಿ ಮೃತ್ಯವಃ ಅಂತೆಲ್ಲ ಹೇಳಿ ಮರಡಿತಾರಂದ ವಿಂದತೆ ಅಂತ ಬಹಳ ಪ್ರಸಿದ್ಧ ಇದೆ. ಈ ಮಂತ್ರಕ್ಕೆ ಅರ್ಥ ಕೇಳಿದ್ರು, ನಮ್ಗೆ ಈ ಒಂದೊಂದು ಪದಕ್ಕೂ ಅರ್ಥ ಹೇಳಿಕ್ಕೆ ಕಷ್ಟ ಇದೆ. ವೇದ ಮಂತ್ರಗಳಿಗೆ ಅಷ್ಟು ಸುಲಭವಾಗಲ್ಲ ಅರ್ಥ ಹೇಳೋದು. ಅದು ಅರ್ಥ ಹೇಳಿದ್ದಂದ್ರೆ ಆಚಾರ್ಯರು ಅದಕ್ಕೆ ವೈದಿಕ ಆಚಾರ್ಯರು ಅಂತ ಒಂದು, ಅವರನ್ನ ವೇದ ಹೊಗಳ್ತಾ ಇದೆ, ಅಂಥ ವೇದ ಅವರನ್ನು ಹೊಗಳ್ತಾ ಇದೆ. ಅವ್ರ ಅರ್ಥ ಹೇಳಲಿಕ್ಕೆ ಶಕ್ತಿ ಅಂದ್ರೆ ಅದು ಆಚಾರ್ಯರಿಗಿರೋ ಶಕ್ತಿ ಅದ್ಭುತ. ಅವರೇ ಅದನ್ನ ಪ್ರಪ್ರಥಮವಾಗಿ, ಇಡೀ ಹಿಂದೆ ಯಾವ ಯಾವ ಸಿದ್ಧಾಂತಗಳು ಬಂದಿದ್ವು ಯಾರಿಗೂ ಅರ್ಥ ಹೇಳಲಿಕ್ಕೆ ಬರಲಿಲ್ಲ ವೇದ ಮಂತ್ರಕ್ಕೆ, ಏನೇನೋ ಅರ್ಥ ಹೇಳಿದ್ದಾರೆ. ಆದ್ರೆ ಪ್ರಪ್ರಥಮವಾಗಿ ಸರಿಯಾಗಿ ಅರ್ಥ ಹೇಳಿದವರು ಅದು ಆಚಾರ್ಯರು ಮಾತ್ರ. ಸಾಯಣ ಭಾಷ್ಯ ನಮಗ್ ಸಿಗುತ್ತೆ ವೇದ ಮಂತ್ರಗಳಿಗೆ, ಎಲ್ಲಾ ವೇದ ಮಂತ್ರಕ್ಕೂ ಸಾಯಣಾಚಾರ್ಯರ ಭಾಷ್ಯ ಸಿಗುತ್ತೆ. ಆದ್ರೆ ಅದು ಅಷ್ಟು ಸಮಂಜಸ ಆಗಿಲ್ಲ, ಅಷ್ಟು ಯುಕ್ತ ಅಲ್ಲ. ಆಚಾರ್ಯರ ಮಂತ್ರಗಳ ಅರ್ಥ ಕೇಳಿದ ಮೇಲೆ ನಮ್ಗನ್ಸುತ್ತೆ ಎಷ್ಟು ಚೆನ್ನಾಗಿದೆ ಅರ್ಥ, ಏನೋ ಅರ್ಥ ಹೇಳಿದಾರಲ್ಲ ಸಾಯಣ ಭಾಷ್ಯದಲ್ಲಿ ಅಂತ. ಅವಾಗ ನಮ್ಗೆ ಇನ್ನೊಂದು ವ್ಯಾಖ್ಯಾನ ನೋಡಿದಾಗ ಆಚಾರ್ಯರ ಮಹಿಮೆ ಅರ್ಥ ಆಗುತ್ತೆ, ಎಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅಂತ. ಅವಾಗ ಏನ್ ಮಾಡಿದ್ರು, ಇಲ್ಲಿ
ಈ ಮಂತ್ರಕ್ಕೆ ಅರ್ಥ ಹೇಳ್ತಾ ಹೋಗ್ತಾರೆ. ದಾನ ಸೂಕ್ತಕ್ಕೆ ಅರ್ಥ ಹೇಳ್ತಾರೆ. ದಾನ ಸೂಕ್ತ ಅಂದ್ರೆ ಈ ಅನ್ನದಾನ ಇತ್ಯಾದಿಗಳೇನಿದೆಯಲ್ಲ ಅದಕ್ಕೆ ಬರುವಂತ ಒಂದು ಸೂಕ್ತ, ಅದಕ್ಕೆ ಇವರು ಅರ್ಥ ಹೇಳ್ತಾರೆ. ಮತ್ ಇನ್ನೊಂದು ಅನ್ನ ಸೂಕ್ತ ಒಂದಾಯ್ತು ಅನ್ನದಾನದ ಬಗ್ಗೆ. ಮತ್ತೊಂದು ಕನ್ಯಕಾಜೈ ದಾನ ಸೂಕ್ತಸ್ಯ ಅಂದ್ರೆ ಇದು ಇಂದ್ರಕರ್ತೃಕ ಕಾಂತಿ ದಾನ ಪ್ರತಿಪಾದಕ ಸೂಕ್ತಸ್ಯ. ದಾನ ಅಂದ್ರೆ ಇನ್ನೊಂದಿಲ್ಲಿ ಒಂದು ಹಿಂದೆ ಅನ್ನದಾನ ಅಂತ ಬಂತು. ಅದು ಅನ್ನದಾನ ಅಂತಂದ್ರೆ ಅಲ್ಲಿ ಇವಳು ಕನ್ಯೆಗೆ ಇಂದ್ರದೇವರು ಸೋಮರಸ ಕೊಡ್ತಾರೆ, ಅದನ್ನ ಅವಳು ಕಾಂತಿ ಬರುತ್ತೆ. ಇಂಥ ಒಂದು ಪ್ರಸಂಗ. ಸೂರ್ಯ ಸದೃಶ ಕಾಂತಿಮತೀಂ ಚಕಾರ ಅಂದ್ರೆ ಸೋಮರಸ ಕೊಟ್ಟಾಗ ಅವಳು ಕುಡಿದ್ಲು, ಸೂರ್ಯನ್ ತರ ಫಳ ಫಳ ಹೊಳಿತಾ ಇದ್ಲು ಆ ಕನ್ಯೆ, ಆ ಹುಡುಗಿ ಅಂತ ಹೀಗೆ ವ್ಯಾಖ್ಯಾನ ಇದೆ ಅದಕ್ಕೆ. ಕನ್ಯಾ ವಾರವಾಜತಿ ಸೋಮಪಿ ಶ್ರುತಾ ವಿದತ್ ಅಸ್ತಂಭರಂತ್ಯಬ್ರವೀತ್ ಇಂದ್ರಾಯ ಸುನವಯಿತ್ವ ಶಕ್ರಾಯ ಸುನವಯಿತ್ವ ಅಂತ ಹೇಳಿ ಇಂದ್ರಾಯ ಶಕ್ರಾಯ ಎಲ್ಲ ಇಂದ್ರದೇವರ ಹೇಳೋ ಶಬ್ದ. ಸೋಮಪಿ ಸೋಮರಸವನ್ನ ಕೊಟ್ಟಾಗ ಅಸ್ತಂಭರಂತಿ ಅಬ್ರವೀತ್, ಆಗ ಆ ಸೂರ್ಯನ ಕಾಂತಿ ಏನಿದೆ ಆ ಥರ ಕಾಂತಿಯನ್ನ ಪಡೆದ್ಲು ಅಂತ ಇದು ಅರ್ಥ ಇದೆ. ಈ ಅರ್ಥವನ್ನೆಲ್ಲ ವಿಶೇಷವಾಗಿ ಆಚಾರ್ಯರು ಹೇಗೆ ಹೇಳ್ತಾರೆ, ಹೇಗ್ ಸಾಧ್ಯ? ಯಾವುದೋ ಒಂದು ಇವ್ರು ಕೇಳಿದೇನೋ ಅಗ್ನಿಮೇಳೆ ಪುರೋಹಿತಂ ಕೇಳಲಿಲ್ಲ, ಋಗ್ವೇದ ಮೊದಲನೇ ಮಂತ್ರ, ಎಲ್ಲೋ ಬರೋಂಥ ಮಂತ್ರಗಳನ್ನು ಕೇಳಿದ್ರು. ಇಡೀ ಸೂಕ್ತಗಳ ಅರ್ಥ ಹೇಳಿ ಅಂತ ಕೇಳಿದ್ರು, ಎಲ್ಲ ಅರ್ಥ ಹಾಗೆ ಹೇಳಿ ಅಂದ್ರೆ ಶುರು ಮಾಡೋದು. ಪೂರ್ಣ ಪ್ರಜ್ಞಾಚಾರ್ಯರು ಎಲ್ಲ ಸ್ವತಃಸಿದ್ಧ ಸರ್ವಜ್ಞತ್ವ, ಯಾವ ಸಹಜವಾಗಿ ಸರ್ವಜ್ಞತ್ವ ಅವ್ರಿಗೆ ಇದ್ದೇ ಇದೆ. ಅವ್ರು ಇದ್ದಾಗ್ರಿಂದ ಅವ್ರು ಇನ್ನೊಬ್ರಿಂದ ಪಡಿಬೇಕು ಅಂತಿಲ್ಲ. ಅಂಥ ದಿವ್ಯ ಜ್ಞಾನ ಇರುವಂತಹ ವಾಯುದೇವರು ಈ ರೀತಿ ಆಚಾರ್ಯರ ರೂಪದಲ್ಲಿ ವ್ಯಾಖ್ಯಾನ ಮಾಡಾಯ್ತು. ಆ ಘಟನೆಯನ್ನ ಇವ್ರು ಹೇಳ್ತಾರೆ ಅಯಂ ಭಾವ ಅಂತ ಹೇಳಿ. ಯಾವಾಗ ಏನ್ ನಡೀತು ಅಂತ ಅದು ದಾನ ಸೂಕ್ತದ ಅರ್ಥ ಹೇಳಿದಾಗ, ಅಂದ್ರೆ ಈಗೆಲ್ಲ ಏನ್ ದಾನ ಸೂಕ್ತ ಬಂತಲ್ಲ ಅದ ಅರ್ಥ ಹೇಳಿದಾಗ ಒಂದು ಕನ್ಫ್ಯೂಷನ್ ಆಯ್ತಂತೆ. ಎಲ್ಲಾ ಬ್ರಾಹ್ಮಣ ಅಲ್ಲ ವಿದ್ವಾಂಸರು ಏನ್ ಮಾಡಿದ್ರು, ವಿವಾದಕ್ಕಿಡಿದ್ರಂತೆ. ಅಲ್ಲ ಇದು ಹೇಗ್ ಸಾಧ್ಯ ಈ ಸೂಕ್ತಕ್ಕೆ ಹೀಗ ಅರ್ಥ? ಯಾಕಂದ್ರೆ ಅವರು ಪರೀಕ್ಷೆ ಮಾಡ್ಲಿಕ್ಕೆ ಅಂತ ಬಂದವರು, ಆಚಾರ್ಯರು ಹೊಸ ಅರ್ಥ ಹೇಳಿದ್ರು, ಇವರು ಒಪ್ಕೊಳ್ಲಿಕ್ಕೆ ರೆಡಿ ಇರಲ್ಲ. ಕೆಲವು ಸಲ ಹಾಗೆ ಆಗತ್ತೆ, ಯಾರು ಏನೇ ಹೇಳಿದ್ರು ಕೆಲವು ಒಪ್ಲಿಕ್ ರೆಡಿನೇ ಇರಲ್ಲ. ಸರಿ ಇದ್ರು ಒಪ್ಲಿಕ್ ರೆಡಿ, ಯಾಕಂದ್ರೆ ನಾವು ಆಗ್ರಹ ಇರತ್ತಲ್ಲ, ಯಾಕೆ ಒಪ್ಬೇಕು ಇವ್ರದ್ದು ಹೇಳಿದ್ದನ್ನ ಅಂತ. ಅವಾಗ ಆಚಾರ್ಯ ಒಂದ್ ಮಾತು ಹೇಳ್ತಾರಂತೆ. ಏನ್ ಹೇಳ್ತಾರೆ ಅಂದ್ರೆ ಅತ್ರ ಕಶ್ಚಿತ್ ವಿಪಶ್ಚಿತ್ ಆಯಾಸ್ಯತೆ ತದ ಸಂವಾದಂ ಕುರುತಾ ಅಂತ. ಅಂದ್ರೆ ಇಲ್ಲೊಬ್ಬ ಬ್ರಾಹ್ಮಣ ಮುಂದೆ ನಾನು ಹೋದ್ಮೇಲೆ ಇಲ್ಲಿಂದ ಈ ಪ್ರದೇಶದಿಂದ ಬರ್ತಾನೆ, ಅವನ ಜೊತೆ ನೀವು ಸಂವಾದ ಮಾಡ್ಕೊಳ್ಳಿ, ಅವನೇ ಹೇಳ್ತಾನೆ, ನಿಮಗೆ ಗೊತ್ತಾಗತ್ತೆ ಅಂತ. ಹಾಗೆ ಮಧ್ವಾಚಾರ್ಯರು ಈ ಪ್ರದೇಶದಿಂದ ಹೊರಟಾದ್ಮೇಲೆ ಒಬ್ಬ ಬ್ರಾಹ್ಮಣ ಬಂದಂತೆ. ಆ ಬ್ರಾಹ್ಮಣ ಬಂದು ಅವನು ಹಾಗೆ ಅರ್ಥ ಹೇಳಿದಂತೆ. ಆಚಾರ್ಯ ಏನ್ ಅರ್ಥ ಹೇಳಿದ್ದ ಅದೇ ಅರ್ಥವನ್ನ, ಆಚಾರ್ಯ ಏನ್ ಅರ್ಥವನ್ನ ಹೇಳಿದ್ರು ಅದೇ ಅರ್ಥವನ್ನ ಹೇಳಿದ್ನಂತ ಅವನು ಆ ಬ್ರಾಹ್ಮಣ. ತದಾ ಸರ್ವೇ ಮಧ್ವಸ್ಯ ಅತೀತ ಅನಾಗತ ಸರ್ವ ವಿಷಯಕ ಜ್ಞಾನಮಸ್ತಿ ಇತಿ ಮೇಂದ್ರೆ. ಅವಾಗ ಅರ್ಥ ಆಯ್ತಂತೆ ಆಚಾರ್ಯರ ಬಗ್ಗೆ, ಓಹೋ ಮಧ್ವಾಚಾರ್ಯರಿಗೆ ಭೂತ ಭವಿಷ್ಯತ್ ವರ್ತಮಾನ ಕಾಲದ ಎಲ್ಲಾ ಪರಿಜ್ಞಾನ ಇದೆ. ಮುಂದೆ ಯಾರು ಬರ್ತಾರೆ ಅಂತ ಅವ್ರು ಹೇಳ್ತಾ ಇದಾರೆ, ಮುಂದೆ ಒಬ್ಬ ಬರ್ತಾನೆ ನಿಮ್ಗೆ ಅದನ್ನ ಹೇಳ್ತಾನೆ ಈ ವಿಷಯನ ನಾನು ಹೇಳಿದ್ದನ್ನ ಅಂತ. ಎಷ್ಟು ಅದ್ಭುತವಾದ ಜ್ಞಾನ ಅವರಿಗೆ. ಅದರಿಂದ ಸಕಲ ಕಾಲಗಳಲ್ಲಿ ಏನ್ ನಡೆಯುತ್ತೆ ಅನ್ನೋ ಜ್ಞಾನ ಅವರಿಗೆ ಮುಂಚೆನೆ ಇತ್ತು. ಇಂಥ ಜ್ಞಾನ ಇದ್ದಿದ್ರಿಂದಲೇ ಅವರನ್ನ ಅಖಿಲಜ್ಞರು ಅಂದ್ರೆ ಸರ್ವಜ್ಞರು ಅಂತ ಎಲ್ರು ಕರೀತಾ ಇದ್ರು. ಅದಕ್ಕೆ ಸರ್ವಜ್ಞಾಚಾರ್ಯರು ಅಂತ ಪ್ರಸಿದ್ಧಿ. ಸಕಲ ಜಿತ್, ಎಲ್ಲಾ ವೇದ ಶಾಸ್ತ್ರಗಳನ್ನ ತಿಳಿದವ್ರನ್ನ ಗೆದ್ದಿದವರು. ಇಂಥವ್ರು ವಾಪಸ್ಸು ಅಂದ್ರೆ ಇಲ್ಲೆಲ್ಲ ಪಯಸ್ವಿನಿ ನದಿ ಹತ್ರ ಬೇರೆ ಬೇರೆ ಕಡೆ ಎಲ್ಲಾ ಕಡೆ ಈ ತರ ದಿಗ್ವಿಜಯ ಯಾತ್ರೆಯನ್ನ ಮಾಡ್ಕೊಂಡು ವಾಪಸ್ಸು ಪ್ರಾಪ್ತ ರೂಪ್ಯ ರಜತಪೀಠಪುರಕ್ಕೆ ಉಡುಪಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ಬಂದು ಅಲ್ಲೂ ತಮ್ಮ ಸಭೆಗಳಲ್ಲೆಲ್ಲ ತಮ್ಮ ವಿಶಿಷ್ಟ ಜ್ಞಾನವನ್ನ ತೋರಿಸ್ತಾ ಸರ್ವೈಹಿ ವಿಶ್ವಜ್ಞೋಸಿ, ಎಲ್ರು ವಿಶ್ವಜ್ಞ ನೀನು, ಸರ್ವಜ್ಞ ನೀನು ಅಂತ ಹೊಗಳಿಸ್ಕೊಳ್ತಾ ಇದ್ರಂತೆ. ಅಂದ್ರೆ ಅಷ್ಟು ನಮ್ಮ ದಿವ್ಯವಾದ ಪ್ರಭೆ, ಜ್ಞಾನ ಪ್ರಭೆಯನ್ನ ಎಲ್ಲಾ ಕಡೆ ತೋರಿಸಿದ್ದಾರೆ. ಇದಾದ್ಮೇಲೆ ಇವರು ಭೀಮಸೇನ ದೇವರಂತೆ ಇದ್ರು ಅಂತ ಒಂದು ವರ್ಣನೆ ಮಾಡಿದ್ದಾರೆ. ವಸ್ತುತ ಭೀಮೋ ವಾ ಅಂತ ಈ ಶ್ಲೋಕದಲ್ಲಿ ವಾ ಅಂತ ಬರುತ್ತೆ. ವಾ ಅನ್ನೋ ಶಬ್ದವನ್ನ ಭೀಮನಂತೆ ಅನ್ನೋ ಅರ್ಥದಲ್ಲಿ ಬಳಸಲ್ಲ, ಅಂತೆ ಅನ್ನೋ ಅರ್ಥದಲ್ಲಿ ಅಥವಾ ಅನ್ನೋ ಅರ್ಥದಲ್ಲಿ ಬಳಸ್ತಾರೆ ವಾ ಅಂತ. ಆದ್ರೆ ಇಲ್ಲಿ ಅಮರಕೋಶದ ಉದಾಹರಣೆಯನ್ನ ಕೊಡ್ತಾರೆ. ವಾ ಅನ್ನೋ ಶಬ್ದಕ್ಕೆ ಇವ ಅದರಂತೆ ಅಂತಾನೂ ಅರ್ಥ ಇದೆಯಂತೆ. ಅದ್ ಹೇಗೆ? ಉಪಮಾಜಾಂ ವಿಕಲ್ಪೇ ವಾ ಹಾಗೂ ಅರ್ಥ ಇದೆ.
ಭೀಮೋವ ಅಂದ್ರೆ ಭೀಮಸೇನ ದೇವರಂತೆ. ಭೀಮ ಅಂತ ಒಂದೇ ಹೆಸರಿನಲ್ಲಿ ಒಂದು ಭಾಗ ತಗೊಂಡಿದ್ದಾರೆ. ನಾಮ ಏಕದೇಶೇ ನಾಮಗ್ರಹಣಂ ಅಂತ, ನಾಮ ಏಕದೇಶೇನ ನಾಮಗ್ರಹಣಂ. ಒಂದು ಹೆಸರಿನಲ್ಲಿ ಒಂದು ಭಾಗದಿಂದ ಇಡೀ ಹೆಸರನ್ನು ತಗೊಳ್ಳೋ ಕ್ರಮ ಇದೆ, ಅದ್ರ ಪ್ರಕಾರ ತಗೊಂಡಿದ್ದಾರೆ ಅಂತ. ಇನ್ನು ಭೀಮಸಂಧ ಅಂದ್ರೇನು? ಎಲ್ಲಾ ದುರ್ವಾದಿಗಳನ್ನ ನಾನು ಗೆಲ್ತೀನಿ ಅಂತ ಭಯಂಕರವಾದ ಪ್ರತಿಜ್ಞೆ ಅದಿತ್ತು. ಇವ್ರಿಗೂ ಆ ತರ ಎಲ್ಲಾ ದುರ್ವಾದಿಗಳ ನಾನು ಬಿಡಲ್ಲ ಅಂತ ಇತ್ತು. ಅಲ್ಲಿ ಯುದ್ಧಕ್ಕೆ ಬರೋರು ಬಿಡ್ತಾ ಇಲ್ಲ, ಭೀಮಸೇನ ದೇವರು ಇಲ್ಲಿ ಪ್ರತಿವಾದಿಗಳನ್ನ ಬಿಡ್ತಾ ಇರ್ಲಿಲ್ಲ. ಇಂಥವ್ರು ಗೀತಿಕಾ ಭಾಷ್ಯಕಾರಿ. ಗೀತಿಕಾ ಅಂದ್ರೆ ಅಲ್ಲಿ ಗೀತಿಕಾ ಬೇರೆಲ್ಲ, ಗೀತಿ ಬೇರೆಲ್ಲ. ಭಗವದ್ಗೀತಾ ಎಲ್ಲ ಒಂದೇ. ಸ್ವಾರ್ಥೇಕಃ ಅಂತ ಹೇಳ್ತಾರೆ, ಅದೇ ಅರ್ಥದಲ್ಲಿ ಒಂದು ಪ್ರತ್ಯಯ, ಇನ್ನೊಂದು ಶಬ್ದ ಜೋಡಿಸಿದ್ದಾರೆ. ಗೀತಿಕಾ ಅಂದ್ರೆ ಭಗವದ್ಗೀತೆ, ಅದಕ್ಕೆ ಭಾಷ್ಯವನ್ನ ಬರೆದ್ರು. ಅಚ್ಯುತ ಪ್ರೇಕ್ಷಾಚಾರ್ಯರನ್ನ ಪೂಜೆ ಮಾಡಿದ್ದಾರೆ. ಅಂದ್ರೆ ಗೀತಾ ಭಾಷ್ಯ ಬರೆದು ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಕೊಟ್ಟು ನಾನು ಬದರಿಕಾಶ್ರಮಕ್ಕೆ ಹೋಗ್ತೀನಿ ಅಂತ ಅವರ ಅಪ್ಪಣೆ ಪಡೆದು ತಾವು ಹೊರಟ್ರು. ಉದೀಚಿ ಉತ್ತರಾಂ ದಿಶಂ ಪ್ರತಿ, ಉತ್ತರ ದಿಕ್ಕಿಗೆ ತಾವು ಆಚಾರ್ಯರು ಹೊರಟಿದ್ದಾರೆ. ತೀರ್ಥ ಶೋಧಿ ಇವರು. ಅಂದ್ರೆ ದಾರಿಲಿ ಯಾವ್ಯಾವ ತೀರ್ಥ ಸಿಗತ್ತೆ ಅಲ್ಲಿ ಸ್ನಾನ ಮಾಡಿದ್ರು, ಆ ತೀರ್ಥಗಳನ್ನೇ ಪವಿತ್ರ ಮಾಡಿದ್ರು. ಅಂತ ಏವಂ ವಿಧ ಚರಿತೋ ಮಧ್ವ, ಇಂಥ ಅದ್ಭುತ ಚರಿತ್ರೆ, ಅದ್ಭುತವಾದ ಮಹಿಮೆಯನ್ನು ಪಡೆದ ಈ ಮಧ್ವಾಚಾರ್ಯರು ಮಮ ಮನಸ್ಸಿ ಲಸೇತ್, ನನ್ನ ಮನಸ್ಸಿನಲ್ಲಿ ರಸಕಾಂತವು ಕಾಂತಿಭರಿತರಾಗಿ ಶೋಭಿಸ್ಲಿ. ನನ್ನ ಜೊತೆ ಗಾಢವಾದ ಸಂಬಂಧವನ್ನ ನನ್ನ ಮನಸ್ಸಿನಲ್ಲಿ ಹೊಂದಲಿ ಅವರು. ನನ್ನ ಮನಸ್ಸೇನಿದೆ ಅಲ್ಲಿ ಗಾಢ ಸಂಬಂಧ ಅಂದ್ರೆ ಆಚಾರ್ಯ ನನ್ ಬಿಟ್ಟು ಹೋಗದೆ ಅಲ್ಲಿ ಯಾವೆಲ್ಲ ನಮ್ಮ ಮನಸ್ಸಲ್ಲಿ ಇರ್ಲಿ ಆಚಾರ್ಯರು ಅಂತ. ಹೀಗೆ ಮಧ್ವಾಚಾರ್ಯರ ವಿಶಿಷ್ಟವಾದ ಆ ಜ್ಞಾನ ವೈಭವವನ್ನ ಈ ಶ್ಲೋಕ ತೋರಿಸ್ಕೊಡ್ತಾ ಇದೆ. ಇಲ್ಲಿ ಎಲ್ಲ ವಿಗ್ರಹ ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಗೀತಾ ಏವ ಗೀತಿಕಾ ಅಂತ. ಗುರುಮರ್ಚಯತಿ ಇತಿ ಗುರುವರ್ಚ, ಗುರುಗಳ ಅರ್ಚನೆ ಮಾಡೋದು ಗುರುವರ್ಚ. ಇನ್ನು ತೀರ್ಥಾನಿ ಶೋಧಯತಿ ಇತಿ ತೀರ್ಥಶೋಧಿ, ತೀರ್ಥಗಳನ್ನು ಯಾರು ಶೋಧನೆ ಮಾಡ್ತಾರೋ ತೀರ್ಥಶೋಧಿ ಅಂತ ಕರೀತಾರೆ. ಇನ್ನು ಲಸ ಶ್ಲೇಷಣ ಕ್ರೀಡನಯೋಹೋ, ಕೆಲವು ಕಡೆ ಲಸ್ ಮತ್ತೆ ಲಶ್ ಎರಡು ತರ ಇದೆ. ಅದು ಸ ಮತ್ತೆ ಶ ಎರಡಕ್ಕೂ ಅಭೇದ, ಅಂದ್ರೆ ಎರಡು ಒಂದೇ ಅಂತ ಚಿಂತನೆ ಮಾಡ್ತಾರೆ ಸಂಸ್ಕೃತದಲ್ಲಿ. ಶ ಇದ್ ಕಡೆ ಸ ಹೇಳ್ತಾರೆ, ಸ ಇದ್ ಕಡೆ ಶ ಬಳಸ್ತಾರೆ. ಆ ಭೇದವ್ಯಾಸ ತರ ವ ಅನ್ನೋದ್ರಲ್ಲಿ ವೇದವ್ಯಾಸ ಭೇದವ್ಯಾಸ ಅಂತ ಹೇಳುತ್ತಾನೆ, ಬಳಸೋದು ಇದೆ. ಇಲ್ಲಿಗೆ ಈ 11ನೇ ಶ್ಲೋಕದ ಪೂರ್ಣ ರಾಯರ ವ್ಯಾಖ್ಯಾನ ನಾವು ನೋಡಿದ್ವಿ. ಇಲ್ಲಿಗೆ ಪ್ರಾರ್ಥನೆ ಏನಾಯ್ತು ಈ ಪಾರಾಯಣ ಮಾಡೋದ್ರಿಂದ ಅಂತಂದ್ರೆ, ನಮಗೆ ಯಾವಾಗಲೂ ಮಧ್ವಾಚಾರ್ಯರ ಸಂಪರ್ಕ ನಮ್ಮ ಮನಸ್ಸಲ್ಲಿ ಇರಲಿ. ಅವ್ರು ಇಲ್ಲಿ ಏನೇನ್ ಮಾಡಿದ್ರು, ಗೀತಾ ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ, ಗೀತಾ ಭಾಷ್ಯ ಬರ್ತಿದ್ದಾರೆ, ಗೀತೆಗೆ ವ್ಯಾಖ್ಯಾನ ಮಾಡಿದ್ದಾರೆ, ಇನ್ನು ದಾನ ಸೂಕ್ತ ಅರ್ಥ ಹೇಳಿದ್ದಾರೆ, ವಿಷ್ಣು ಸಹಸ್ರನಾಮ ಶಬ್ದಗಳ ಪ್ರತಿಯೊಂದಕ್ಕೂ 100 ಅರ್ಥ ಹೇಳಿದ್ದಾರೆ, ದಿವ್ಯ ಜ್ಞಾನ ತೋರಿಸಿದ್ದಾರೆ, ಭೀಮ ಪ್ರತಿಜ್ಞೆ ಅವ್ರದ್ದು, ತೀರ್ಥಗಳನ್ನ ಪವಿತ್ರ ಮಾಡೋರು. ಅಂದ್ರೆ ಈ ಗುಣ ಎಲ್ಲ ನಾವು ಗಮನಿಸ್ಕೊಂಡಾಗ ಆಚಾರ್ಯರ ಇಷ್ಟೊಂದು ಗುಣ ಚಿಂತನೆ ಮಾಡ್ಬೇಕು. ನಾವು ಮಧ್ವಾಚಾರ್ಯ ಉಪಾಸನೆ ಮಾಡ್ತೀವಿ, ಮಧ್ವಾಚಾರ್ಯ ಧ್ಯಾನ ಮಾಡ್ತೀವಿ ಅಂದ್ರೆ ಇದೆಲ್ಲ ನೆನಪಾಗ್ಬೇಕು. ಆ ರೀತಿಯಲ್ಲಿ ಮಾಡಿದ್ದಾರೆ. ಈ ಶ್ಲೋಕದ ಪಾರಾಯಣವು ಬಹಳ ವಿಶೇಷ ಫಲವನ್ನ ನಮಗ್ ಕೊಡುತ್ತೆ ಅಂತ ಶ್ಲೋಕ ಅಂತ ತಿಳಿಸ್ತಾ, ಮುಂದಿನ ಶ್ಲೋಕಗಳನ್ನು ಮುಂದಿನ ವಾರ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ಧನ್ಯವಾದ. ನಮಸ್ಕಾರ ನಮಸ್ಕಾರ ಗುರುಗಳೇ. ನಮಸ್ಕಾರ.